ಎಲ್ಲರಿಗೂ ನಮಸ್ಕಾರ. ತುಂಬಾ ದಿನದಿಂದ ಒಂದು ಮಾತು ಕೇಳಿದ್ದೆ. ಏನಂದ್ರೆ, ನಾವು ಒಂದು ರಿಯಾಲಿಟಿಗಿಂತ ನಮ್ಮ ಯೋಚನೆಗಳೇ ಜಾಸ್ತಿ ನಮ್ಮನ್ನ ಕೊರಗುವ ಹಾಗೆ ಮಾಡೋದು, ಹಾಗೆ ನಮ್ಮನ್ನ ಆತಂಕದಲ್ಲಿ ಅಥವಾ ದುಃಖದಲ್ಲಿ ದುಡೋದು ಅಂತ. ಇದು ಎಷ್ಟು ಸರಿ, ಎಷ್ಟು ನಿಜ ಅಲ್ವಾ? ನಾವು ಎಷ್ಟೊಂದ್ಸಲ ರಿಯಾಲಿಟಿಗಿಂತ ನಾವು ಇಮ್ಯಾಜಿನೇಷನ್ ಅಲ್ಲಿ ತುಂಬಾನೇ ದುಃಖ ಪಡ್ತೀವಿ. ಎಷ್ಟೊಂದ್ಸಲ ಒಂಥರ ಕೀಳಿರಿಮೆ ಹೋಗ್ತೀವಿ. ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಆದ್ರೆ ರಿಯಾಲಿಟಿ ಹಾಗೆ ಇರೋದೇ ಇಲ್ಲ. ಸೊ ನಾವು ಯಾವನ್ನ ಯೋಚನೆ ಮಾಡಬೇಕು, ನಾವು ಏನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ. ಸೊ ಆದ್ರಿಂದ ನಾವು ದುಃಖದಲ್ಲಿರ್ಬೇಕಾ ಅಥವಾ ಕೀಳಿರಿಮೆಗಿರ್ಬೇಕಾ ಅಥವಾ ಇನ್ಯಾವುದೋ ಕಷ್ಟದಲ್ಲಿರ್ಬೇಕಾ, ಅದು ಕೂಡ ನಮ್ಮ ಕೈಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಿಮಗೆ ಎಕ್ಸಾಮ್ ಬರ್ತಿರ್ತೀರಾ ಅಥವಾ ಒಂದು ಎಕ್ಸಾಮ್ ಬರ್ದಿರ್ತಾನೆ. ಅವನಿಗೆ ಆ ಎಕ್ಸಾಮಲ್ಲಿ ಫೇಲ್ ಆಗ್ತಾನೋ ಬಿಡ್ತಾನೋ ಸೆಕೆಂಡ್ಗೆ, ಬಟ್ ಫೇಲ್ ಆಗ್ತೀನಿ ಅನ್ನೋ ಒಂದು ಭಯ ಇರುತ್ತೆ ಅಲ್ವಾ, ಚೆನ್ನಾಗಿ ಬರೀತಾ ಇದ್ದಾಗ. ಆ ಒಂದು ದುಃಖನೇ ಅವನನ್ನ ಆದಷ್ಟು ಕೆಳಗೆ ದೂಡ್ಬಿಡುತ್ತೆ. ಸೊ ಇನ್ ಕೇಸ್ ಪಾಸ್ ಆದ ಓಕೆ, ಇನ್ ಕೇಸ್ ಫೇಲ್ ಆದ ಅಂತ ಅನ್ಕೊಡಿ. ಅವ್ನಿಗೆ ಫೇಲ್ ಆದ, ಮುಂದೆ ತುಂಬಾನೇ ಆಪ್ಷನ್ ಇದೆ. ಅವನು ಅದ ಜಾಬ್ನೇ ಬಿಟ್ಬಿಟ್ಟು ಅಥವಾ ಆ ಒಂದು ಫೀಲ್ಡ್ನ ಬಿಟ್ಬಿಟ್ಟು ಬೇರೆ ಇನ್ನೊಂದು ಯಾವುದೋ ಫೀಲ್ಡಲ್ಲಿ ಹೋಗ್ಬೋದು. ಬೇರೆ ಎಕ್ಸಾಮ್ ಕಟ್ಬೋದು, ಅಥವಾ ಎಕ್ಸಾಮ್ ತಂದು ಕರಿಕ್ಯುಲರ್ ಬಿಟ್ಟು ಬೇರೆ ಹೋಗ್ಬೋದು, ಅಥವಾ ಮತ್ತೆ ಎಕ್ಸಾಮ್ ಕಟ್ಟಿ ಬರಿಬೋದು, ಅಥವಾ ಬೇರೆ ಯಾವುದೋ ಕೆಲಸಕ್ಕೆ ಹೋಗ್ಬೋದು. ಎಷ್ಟೊಂದು ಆಪ್ಷನ್ ಇರುತ್ತೆ ಅಲ್ವಾ. ಅದನ್ನ ಬಿಟ್ಬಿಟ್ಟು ಅಯ್ಯೋ ಫೇಲ್ ಆದೆ, ಪಕ್ಕದಲ್ಲಿರೋರೆಲ್ಲ ಪಕ್ಕದ ಮನೆಯವ್ರು ಏನಂತಾರೆ, ರಿಲೇಟಿವ್ಸ್ ಏನಂತಾರೆ, ಫ್ರೆಂಡ್ಸ್ ಹೇಗೆ ಆಡ್ಕೊತಾರೆ, ಅಪ್ಪ ಅಮ್ಮ ಏನಂತಾರೆ, ಈ ಒಂದು ಇಮ್ಯಾಜಿನೇಷನ್ ಇರುತ್ತೆ ಅಲ್ವಾ. ಅದರಲ್ಲಿ ನಾವು ತುಂಬಾನೇ ಕೊರಗ್ತೀವಿ. ಅಪ್ಪ ಅಮ್ಮನಿಗೆ ಬೇಜಾರಾಗುತ್ತೆ, ಅವರು ಒಂದು ರೀತಿ ಇಮ್ಯಾಜಿನೇಷನ್ ಇರ್ತಾರೆ. ಅಥವಾ ಕೆಲವರು ಅಪ್ಪ ಅಮ್ಮಂದಿರು ಹಾಗಿರೋದಿಲ್ಲ, ಹೋಗ್ಲಿ ಬಿಡು ಆಗಿದ್ದಾಗುತ್ತೆ, ಮುಂದಿನ ಫ್ಯೂಚರ್ ನೋಡ್ಕೊ ಅಂತ ಹೇಳ್ತಾರೆ. ಆದರೆ ನೀವು ಹಾಗಾಗೋದಿಲ್ಲ. ಅಯ್ಯೋ ನಾನು ಸೋತ್ಬಿಟ್ಟೆ, ನನ್ನ ಲೈಫಲ್ಲೇ ಸೋತ್ಬಿಟ್ಟೆ, ನಾನು ಏನು ಓದ್ದಾರ ಆಗ್ತಾ ಇಲ್ಲ, ಅವ್ರು ಏನು ಅಂದ್ಕೊಂಡು, ನಿಮ್ಮ ರಿಲೇಟಿವ್ಸ್ ಎಲ್ಲ ಏನು ಅಂದ್ಕೊಂಡು ಅನ್ನೋದಿರುತ್ತೆ. ಆ ರಿಲೇಟಿವ್ಸ್ಗೆ ಅವ್ರಿಗೆಲ್ಲ ಏನು ಅವ್ರದ್ದು ಲೈಫ್ ಇರುತ್ತೆ, ಬೇರೆ ಲೈಫ್ ಬಗ್ಗೆ ಅವ್ರು ಯಾಕೆ ಅಷ್ಟೊಂದೆಲ್ಲ ಕೇರ್ ಮಾಡಬೇಕು. ಇನ್ ಕೇಸ್ ಕೇರ್ ಮಾಡ್ತಾ ಇದ್ರು ಅವ್ರ ಲೈಫ್ ಅವ್ರು ಬಂದ್ಬಿಟ್ಟು ನಿಮ್ಮ ಲೈಫ್ನ ನೀವು ಸರಿ ಮಾಡೋದಕ್ಕಾಗುತ್ತಾ? ಇಲ್ಲ ತಾನೇ. ನೀವು ಯಾಕೆ ಅವ್ರು ಏನೋ ಅಂದ್ಕೊಂಡ್ರು, ಅವ್ರೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡ್ರು ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ನಿಮ್ಮ ಲೈಫ್ನ ನೀವು ಸಫರ್ ಮಾಡೋದು. ಸೊ ಇಮ್ಯಾಜಿನೇಷನ್ ಬಿಟ್ಬಿಡಿ, ರಿಯಾಲಿಟಿನಲ್ಲಿ ನೋಡಿ. ಅಕಸ್ಮಾತ್ ಬಂದು ಯಾರಾದರೂ ಹೇಳಿದ್ರ ನೀನು ಯಾಕೆ ಫೇಲ್ ಆದೆ, ನೀನು ಓದಲಿಲ್ಲ, ನೀನು ನಾಲಾಯಕ್ ಅಂತ ಹೇಳಿದ್ರ, ಅವರಿಗೆ ಕರೆಕ್ಟಾಗಿ ಆನ್ಸರ್ ಕೊಡಿ. ನೀವು ಯಾಕೆ ಫೇಲ್ ಆದ್ರಿ, ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ವಾ, ಅಥವಾ ನಿಮ್ಮ ಮುಂದಿನ ಫ್ಯೂಚರ್ ಏನು, ಅದನ್ನ ನೀವು ಕರೆಕ್ಟಾಗಿ ನಿರ್ಧಾರ ಮಾಡಿಬಿಟ್ಟು ಉತ್ತರ ಕೊಡಿ. ಅದು ಬಿಟ್ಬಿಟ್ಟು ಅವ್ರು ಹಾಡ್ಕೊಂಡ್ರು ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಇನ್ನೂ ಕೊರಗೋದು ನೀವೇ, ಸಫರ್ ಆಗೋದು ಕೂಡ ನೀವನ್ನೇ. ಇದು ಎಕ್ಸಾಮ್ದಾಯ್ತು. ಇನ್ನೂ ಒಂದು ರೀತಿ ಉದಾಹರಣೆ ಕೊಡೋಣ. ಈಗ ಫ್ಯಾಮಿಲಿಗಳಲ್ಲಿ ಆಗ್ಬೋದು, ಗಂಡನ್ಗೆ ಇನ್ನೊಂದು ಅಫೇರ್ ಇದೆ ಅಂತನೋ, ಅಥವಾ ಹೆಂಡತಿಗೆ ಇನ್ನೊಂದು ಅಫೇರ್ ಇದೆ ಅಂತನೋ. ಇದಂತೂ ಸಂಸಾರದಲ್ಲಿ ತುಂಬಾನೇ ಕಾಮನ್ ಇತ್ತೀಚೆಗೆ ಅಂತ ಹೇಳ್ಬೋದು. ಈ ಗಂಡನಿಗೆ ಇನ್ನೊಂದು ಅಫೇರ್ ಇದೆ ಅಂತ ಅಂದ್ಕೊಂತಾರೆ, ತುಂಬಾ ಜನ ಅನುಮಾನ ಪಡ್ತಾರೆ. ಅದು ರಿಯಾಲಿಟಿನಲ್ಲಿ ಇರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ನಿಮಗೆ ಆ ಒಂದು ಇಮ್ಯಾಜಿನೇಷನ್ ಇರುತ್ತೆ ಅಲ್ವಾ, ಅದು ನಿಮಗೆ ತುಂಬಾನೇ ಸಫರ್ ಕೊಡ್ತಾ ಇರುತ್ತೆ. ಸೊ ನಿಮಗೆ ಆ ರೀತಿ ಒಂದು ಇನ್ ಕೇಸ್ ಇಮ್ಯಾಜಿನೇಷನ್ ಬಂತ, ಡೌಟ್ ಬಂತ, ಟ್ರೈ ಮಾಡಿ. ಅವರು ತಪ್ಪು ಮಾಡ್ತಿದಾರ ಅಂತ ನೀವು ತಿಳ್ಕೊಳ್ಳಿ. ಇನ್ ಕೇಸ್ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಖುಷಿ ಪಡಿ, ಏನು ಮಾಡಿಲ್ಲ ಅವರು ಆ ರೀತಿ ಇಲ್ಲ ಅಂದ್ಬಿಟ್ಟು. ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ತಕ್ಷಣ ಹೋಗಿ ಡೈರೆಕ್ಟ್ ಆಗಿ ಕೇಳ್ಬಿಡಿ, ಯಾಕೆ ಇದು ಮಾಡ್ತಾ ಇದೀಯಾ, ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ, ನಿಮ್ಗೆ ಅವ್ರ ಜೊತೆ ಇರ್ಬೇಕಂದ್ರೆ ಹೋಗಿದ್ಬಿಡು. ಆ ಥರ ಎಲ್ಲ ಹೇಳಿ ಡೈರೆಕ್ಟ್ ಆಗಿ ನಿಮ್ಮ ಮನಸ್ಸಿಗೆ ಏನೇನು ಮಾತಾಡ್ಬಿಡಿ. ಅಥವಾ ನೀವು ಅವ್ರು ಆ ರೀತಿ ನಾನು ಚೀಟ್ ಮಾಡ್ತಾ ಇದ್ದಾನೆ ಅಂತ ಮನಸ್ಸದೇ ಕೊಡ್ಬೋದಾಗಿರ್ಬೋದು. ಈ ಕಡೆ ಬಾಯ್ಬಿಟ್ಟು ಕೇಳಿದ್ರೆ ಹೇಗೆ ಅಂತ ಕಂಪೇರ್ ಮಾಡೋದಾಗಿರ್ಬೋದು. ಇಮ್ಯಾಜಿನೇಷನ್ ಹೆಲ್ಪ್ ಮಾಡುತ್ತೆ ಅಲ್ವಾ. ಸೊ ನಿಮ್ಗೆ ಏನು ತಕ್ಷಣ ಮಾತಾಡಿ ಆ ಟೈಮಲ್ಲಿ ಕ್ಲಿಯರ್ ಮಾಡೋದು ನೋಡ್ಬಿಡಿ. ಅಥವಾ ಅವ್ನು ಹಾಗೇನೇ ಬದಲಾಗೋದಕ್ಕಾಗಲ್ಲ, ನಿಮ್ಗೆ ಬೇರೆ ಆಪ್ಷನ್ ಇಲ್ಲ, ಅವನ ಜೊತೆನೇ ಬದಲೇಬೇಕು ಅನ್ನೋ ಆಪ್ಷನ್ ಇದೆ, ಕೊಡ್ಬೋದು. ಏನು ಯೂಸ್ ಇದೆ, ಏನು ನಿಲ್ಸಿಲ್ಲ. ಅಥವಾ ಅದಕ್ಕೆ ಚಿಕ್ಕ ಮಾಡ್ತಾ ಇದ್ದಾನೆ, ಅವ್ನ ಜೊತೆ ಇರೋದಕ್ಕಾಗಲ್ಲ ಅಂತ ಕಲ್ತಿದ್ದ ತಕ್ಷಣ ಬಿಟ್ಟು ಬಂದ್ಬಿಡಿ. ಒಂದ್ಸಲ 2 ಸಲ ಯೋಚನೆ ಮಾಡೋದನ್ನು ಮಾತಾಡಿ ಕುತ್ಕೊಂಡು ನಿರ್ಧಾರ ಮಾಡಿ ಬಂದ್ಬಿಟ್ಟು ನಿಮ್ಮ ಚೆನ್ನಾಗಿ ಏನೂ ಆಗೋದಿಲ್ಲ ಅಲ್ವಾ. ಸರಿ, ಇಷ್ಟ ಎಲ್ಲ ಬೇಡಪ್ಪ. ಈ ಬಂಗಿ ಜಂಪಿಂಗ್ ಆಗಿರ್ಬೋದು, ಇದೆಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ, ಭಯ ಪಡೋಗಿರುತ್ತೆ. ಆಕ್ಚುಲಿ ಅದನ್ನ ಟ್ರೈ ಮಾಡೋದಕ್ಕಿಂತ ನಿಮ್ಗೆ ಮುಂಚೆನೇ ಭಯ ಆಗ್ತಿರುತ್ತೆ. ಯಾಕೆಂದ್ರೆ ನೀವು ಇಮ್ಯಾಜಿನೇಷನ್ ಅಲ್ಲೂ ತುಂಬಾನೇ ಸಫರ್ ಪಡ್ತಾ ಇರ್ತೀರಾ. ಬೇಡ, ಅದಕ್ಕೆ ಗೊತ್ತಿದೆ ನಿಮಗೂ ನಲ್ಗತ್ತೆ ಕಟ್ಟಿರ್ತಾರೆ, ಏನೋ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗೋದಿಲ್ಲ ಅಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಆದ್ರೂ ಒಂದು ಮೊದಲಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊತಿರ್ತೀರ, ಅಯ್ಯೋ ಹಾಗಾಗುತ್ತೆ ಹೀಗಾಗುತ್ತೆ ಅಂತ. ಬಟ್ ಆಕ್ಚುಯಲ್ ಫ್ಯಾಕ್ಟಲ್ಲಿ ನೀವು ಅದನ್ನ ಇಮ್ಯಾಜಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಮನಸ್ಥಿತಿ ಇಟ್ಕೊಂಡು ನೀವು ಅದನ್ನ ಟ್ರೈ ಮಾಡಿ ತುಂಬಾ ಖುಷಿ ಇರ್ತೀರ. ಅಕಸ್ಮಾತ್ ನೀವು ಇಮ್ಯಾಜಿನೇಷನ್ ಅಲ್ಲಿ ತುಂಬಾ ಭಯ ಪಡ್ತಿರುತ್ತೆ, ಈ ಬಂಗಿ ಜಂಪಿಂಗು ನಿಮ್ಗೆ ಅಂತೆಲ್ಲ ಹೋದ್ರೆ ನೀವು ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಸೊ
ಇದು ಒಂದು ಅಂತ ಹೇಳ್ಬೋದು. ಇನ್ನೂ ತುಂಬಾನೇ ಕಾಮನ್ ಆಗಿ ಬರುವಂತಹ ಒಂದು ಉದಾಹರಣೆ ಹೇಳ್ತೀನಿ. ಈ ಡ್ರೈವಿಂಗ್ ಎಲ್ಲ ತುಂಬಾ ಜನ ಕಲ್ತಿರ್ತಾರೆ. ಚಿಕ್ಕದ್ರಿಂದ ಕಲ್ತಿರೋರಿಗೆ ಒಂದ್ ರೀತಿ ಇರುತ್ತೆ. ಈ ಎಕ್ಸಾಂಪಲ್ ಒಂದು 35, 40 ಪ್ಲಸ್ ಅಲ್ಲಿ ಎಲ್ಲ ಡ್ರೈವಿಂಗ್ ಕಲಿತಾರೆ ನೋಡಿ. ಅವ್ರಿಗೆ ಭಯ ಜಾಸ್ತಿ ಡ್ರೈವಿಂಗ್ ಅಲ್ಲಿ. ಇನ್ ಕೇಸ್ ನೀವೇನೋ ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಬೈಕೋ ಕಾರು ಅಂತ ಹೇಳಿದ್ರೆ ನಿಮ್ಗೆ ಭಯ ಇರಬಾರ್ದು. ಭಯ ಇದ್ರೆ ಅರ್ಧ ನಿಮ್ಗೆ ಆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಆ ಇಮ್ಯಾಜಿನೇಷನ್ ಅಲ್ಲ ನೀವು ಅರ್ಧ ಸತ್ತೋಗ್ಬಿಡ್ತೀರಾ. ಇನ್ನೆಲ್ಲಿ ಆಕ್ಸಿಡೆಂಟ್ ಆಗೋದು, ಇನ್ನೆಲ್ಲಿ ಗುದ್ದುತ್ತೀನೋ ಇದೇ ಇರುತ್ತೆ. ಅದ್ರ ಬದಲು ನೀವು ಕೇರ್ಫುಲ್ ಆಗಿ ಡ್ರೈವ್ ಮಾಡೋದಕ್ಕೆ ಎಲ್ಲ ಟೆಕ್ನಿಕ್ ಕಲ್ತ್ಕೊಂಡು ಡ್ರೈವ್ ಮಾಡೋದಕ್ಕೆ, ಅಕಸ್ಮಾತ್ ಇನ್ನೇನಾದ್ರೂ ಕೆಲವೊಂದಷ್ಟು ಆಕ್ಸಿಡೆಂಟ್ ಸಿಚುವೇಶನ್ ಬಂದ್ರೆ ಅದರಿಂದ ಪಾರಾಗೋದಕ್ಕೆ ಅಂತ ಕಲ್ತ್ಕೊಂಡು ನೀವು ಹುಷಾರಾಗಿದ್ರೆ ಸಾಕಲ್ವಾ. ಈ ಒಂದು ಭಯ ಇರ್ತಲ್ಲ, ಈ ಭಯದಲ್ಲಿ ಡ್ರೈವಿಂಗ್ ಮಾಡೋರಿಗೆ ಯಾವಾಗಲೂ ಆಕ್ಸಿಡೆಂಟ್ಸ್ ಜಾಸ್ತಿ ಅಂತ ಹೇಳ್ಬೋದು. ಸೊ ಆದ್ರಿಂದ ಎಷ್ಟೋ ಸಲ ನಮ್ಮ ರಿಯಾಲಿಟಿ ಏನಿದೆ ಅದನ್ನ ಎಕ್ಸೆಪ್ಟ್ ಮಾಡಿ ಇಮ್ಯಾಜಿನೇಷನ್ ಆದಷ್ಟು ಕಡಿಮೆ ಮಾಡಿ. ಇನ್ ಕೇಸ್ ನೀವು ಇಮ್ಯಾಜಿನೇಷನ್ ಮಾಡ್ತೀನಿ ಅಂತ ಅಂದ್ರೂ ಅದು ಒಳ್ಳೆ ರೀತಿಯಾಗಿರಲಿ, ಪಾಸಿಟಿವ್ ಆಗಿರಲಿ. ಸೊ ಇಮ್ಯಾಜಿನೇಷನ್ ನಮಗೆ ತುಂಬ ಸಲ ಹರ್ಟ್ ಮಾಡೋದು. ಸೊ ನಿಮಗೂ ಎಷ್ಟೊಂದು ಸಲ ಇಮ್ಯಾಜಿನೇಷನ್ ಅಲ್ಲಿ ತುಂಬಾ ಬೇಜಾರ್ ಆಗಿ ಹರ್ಟ್ ಆಗಿದೆ ಅಂತ ಫೀಲ್ ಆಗಿ ಆಮೇಲೆ ಆ ಒಂದು ಪರಿಸ್ಥಿತಿ ದಾಟಿದ್ಮೇಲೆ ಇಷ್ಟಕ್ಕೆ ನಾನು ಇಷ್ಟೊಂದು ಭಯ ಪಡ್ಲಿಲ್ಲ ಅನ್ನೋದನ್ನು ಚೆನ್ನಾಗಿರ್ಬೋದು ಅಲ್ವಾ. ಆ ಥರ ಏನಾದ್ರು ನಿಮಗೆ ಸಿಚುವೇಶನ್ ಆಗಿದೆಯಾ? ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಏನಾದರೂ ಇದ್ರೆ ಆಗ್ತಾನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅನ್ಸ್ಕೊಂಡು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.